ಇನ್ನು ಶಿವಗಿರಿ ತೀರ್ಥಾಟನೆ ಸಮಾವೇಶದಲ್ಲಿ ಭಾಗಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಕೇರಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ತಿರುವನಂತಪುರಂ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು ಸಿದ್ದರಾಮಯ್ಯ. ಅವರನ್ನ ಕಾಂಗ್ರೆಸ್ ನಾಯಕರು, ಕಲಾ ತಂಡದ ಸದಸ್ಯರು ಸ್ವಾಗತಿಸಿದ್ದಾರೆ. ತಿರುವನಂತಪುರಂನಲ್ಲಿ ವಾಸ್ತವ್ಯ ಹೂಡಿರುವಂತಹ ಸಿದ್ದರಾಮಯ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ಆಹ್ವಾನದ ಮೇರೆಗೆ ಕೇರಳದ ಶಿವಗಿರಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು. ನಾರಾಯಣ ಧರ್ಮ ಸಂಘ ಆಯೋಜಿಸ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ವೇಣುಗೋಪಾಲ್ ಭಾಗವಹಿಸಲಿದ್ದಾರೆ. ಅವರ ಆಹ್ವಾನದ ಮೇರೆಗೆ ಸಿಎಂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದ್ದೂರಿ ಸ್ವಾಗತ ಸಿಕ್ಕಿದೆ ಸಿಎಂಗೆ ಕೇರಳದಲ್ಲಿ. ಒಂದ್ ಕಡೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೆಲವೇ ಗಂಟೆ ಬಾಕಿ ಇರೋದು. ಮನೆಯಲ್ಲೇ ಮದ್ಯ ಹಿರ್ತಾ ಆನ್ಲೈನ್ ನಲ್ಲಿ ಫುಡ್ ಆರ್ಡರ್ ಮಾಡೋಣ ಅಂತ ಹೇಳಿ ಏನಾದ್ರೂ ಅನ್ಕೊಂಡಿದ್ರೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಯಾಕಂದ್ರೆ ಈ ಆನ್ಲೈನ್ ಆಪ್ಗಳ ವಿರುದ್ಧ ಸಾರಿಗೆ ನೌಕರರ ಒಕ್ಕೂಟ ಸೆಳೆದಿದೆ. ಇವತ್ತು ಆನ್ಲೈನ್ ಡೆಲಿವರಿ ಸೇವೆ ಸಿಗೋದೇ ಅನುಮಾನ ಆಗಿದೆ. ಫಟಾಫಟ್ ಡೆಲಿವರಿ ಆಫರ್ಗಳಿಗೆ ಕಾರ್ಮಿಕರ ಕಿಡಿ. ಇಂದು ದೇಶವ್ಯಾಪಿ ಮುಷ್ಕರ ಐಟಿ ಸಿಟಿಗೆ ತಟ್ಟುತ್ತಾ ಬಿಸಿ. ಆನ್ಲೈನ್ ಊಟ, ಡ್ರೆಸ್ನಿಂದ ಹಿಡಿದು ಮನೆಯ ದಿನಸಿವರೆಗೂ ಸಿಟಿ ಜನ ಅವಲಂಬಿಸಿರೋದು ಆನ್ಲೈನ್ ಶಾಪಿಂಗ್. ಅದರಲ್ಲೂ ಇತ್ತೀಚೆಗೆ 10 ಮಿನಿಟ್ಸ್ ಡೆಲಿವರಿ ತಂತ್ರ ಜನರನ್ನ ಸೆಳೆದಿದೆ. ಆದ್ರೆ ಆನ್ಲೈನ್ ಡೋರ್ ಡೆಲಿವರಿ ನೆಚ್ಚಿಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಪ್ಲಾನ್ ಮಾಡೋರಿಗೆ ನಿರಾಸೆ ಮೂಡಿದೆ. ಫಟಾಫಟ್ ಡೆಲಿವರಿಗೆ ಬ್ರೇಕ್ ಹಾಕುವಂತೆ ಗಿಗ್ ಕಾರ್ಮಿಕರು ಇಂದು ದೇಶಾದ್ಯಂತ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಎಷ್ಟು ಗಂಟೆ ವೇಟ್ ಮಾಡ್ತೀರಾ? 10 ನಿಮಿಷ 20 ನಿಮಿಷ ವೇಟ್ ಮಾಡ್ತೀರಾ. ಇದು ಕಸ್ಟಮರ್ ಮಾತಾಡ್ತೀರಾ, ಏನಿ ಬೇಗ ಬನ್ನಿ ಬೇಗ ಬರಲ್ಲ. ಟ್ರಾಫಿಕ್ ನೋಡಿ ಎಷ್ಟು ಟ್ರಾಫಿಕ್ ಇದೆ, ಅಷ್ಟೇ ಬೇಗ ಕಷ್ಟ ಆಗಿದೆ, ತುಂಬಾ ಕಷ್ಟ ಇದೆ. ಅಂದಹಾಗೆ 10 ನಿಮಿಷದಲ್ಲಿ ಡೆಲಿವರಿ, 5 ನಿಮಿಷದಲ್ಲಿ ಡೆಲಿವರಿ ಅಂತೆಲ್ಲ ಆಪ್ಗಳು ಗ್ರಾಹಕರನ್ನ ಸೆಳೆಯುತ್ತಿವೆ. ಆದ್ರೆ ಇದು ಕಾರ್ಮಿಕರಲ್ಲಿ ಹೆಚ್ಚು ಒತ್ತಡ ಉಂಟು ಮಾಡುತ್ತೆ. ನಿಗದಿತ ಗುರಿಯಲ್ಲಿ ಕೆಲಸ ಮಾಡೋದು ಸವಾಲಾಗಿದೆ. ಡೆಲಿವರಿ ಬಾಯ್ಗಳು ಕೂಡ ಆತುರದಲ್ಲಿ ಹೋಗೋದ್ರಿಂದ ಜೀವಕ್ಕೆ ಕುತ್ತು ತಂದುಕೊಳ್ತಿದ್ದಾರೆ. ಹೀಗಾಗಿ ಅಖಿಲ ಭಾರತ ಆಪ್ ಆಧಾರಿತ ಸಾರಿಗೆ ನೌಕರರ ಒಕ್ಕೂಟ ಇಂದು ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಜೋರ ಹೋಗ್ಬೇಕು, ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಏಕೆಂದರೆ 10 ನಿಮಿಷದಲ್ಲಿ ನಾನು ಬೆಂಗಳೂರಲ್ಲಿ ಇಷ್ಟು ಟ್ರಾಫಿಕ್ ಗೊತ್ತಾಗ್ತಾನೆ. ಆ ಟ್ರಾಫಿಕ್ದಲ್ಲಿ ಅಷ್ಟು ಜೋರ ಹೋಗೋಕೆ ಇಲ್ಲ. ಟ್ರಾಫಿಕ್ ಜಾಮ್, ಸಿಗ್ನಲ್ ಜಂಪ್ ಮಾಡೋಕ್ಕಾಗಲ್ಲ. ಇದು ತುಂಬ ಕಷ್ಟ. ಇದು ಸ್ವಲ್ಪ ನನಗೆ ದುಡ್ಡು ಕಮ್ಮಿ ಸಿಕ್ಕತ್ತೆ, ದುಡ್ಡು ಸ್ವಲ್ಪ ಜಾಸ್ತಿ ಮಾಡಬೇಕು. ಇದು ತುಂಬ ಕಷ್ಟ. ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಫಟಾಫಟ್ ಅಂತ ಫುಡ್, ಕೇಕ್ ಸೇರಿ ಇತರೆ ಐಟಂಗಳನ್ನ ಬುಕ್ ಮಾಡೋರಿಗೆ ಇದರ ಬಿಸಿ ತಟ್ಟಬಹುದು. ಇನ್ನು ಇವತ್ತು ಸಂಜೆಯಿಂದ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ ಸುತ್ತಮುತ್ತ ವಾಹನಗಳ ಓಡಾಟ ಹಾಗೂ ಪಾರ್ಕಿಂಗ್ಗೆ ಕಡಿವಾಣ ಬಿದ್ದಿದೆ. ಇದರ ನಡುವೆಯೂ ಆನ್ಲೈನ್ ಡೆಲಿವರಿ ನಿಜಕ್ಕೂ ಸವಾಲಾಗಲಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಮೂಲಕ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಜೈಲು ಸೇರಿದಂತಹ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಕೊಟ್ಟಿದೆ. 4 ತಿಂಗಳ ಬಳಿಕ ವೀರೇಂದ್ರ ಪಪ್ಪಿ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಶಾಸಕ ವೀರೇಂದ್ರ ಪಪ್ಪಿ ಜೈಲಿನಿಂದ ಹೊರಬರ್ತಾ ಇದ್ದಂತೆ ಪರಪ್ಪನಗ್ರಹಾರ ಜೈಲಿನ ಮುಂಭಾಗದಲ್ಲಿ ನೆರೆದಿದ್ದಂತಹ ಅವರ ನೂರಾರು ಅಭಿಮಾನಿಗಳು, ಬೆಂಬಲಿಗರು ಘೋಷಣೆ ಕೂಗಿ ಸ್ವಾಗತ ಕೋರಿದರು. ಹೂವಿನ ಹಾರ ಹಾಕಿ ಅದ್ಧೂರಿಯಾಗಿ ಬರಮಾಡಿಕೊಂಡಿದ್ದಾರೆ. 4 ತಿಂಗಳಾಗಿತ್ತು ಪರಪ್ಪನಗ್ರಹಾರ ಜೈಲಲ್ಲಿದ್ದು, ಈಗ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ.